ಸಿಪಿವಿಸಿ ಪೈಪ್ ಮೇಲಿನ ಪ್ರಕ್ರಿಯೆ. ಪ್ರೊಸೀಜರ್ ಆನ್ ಸಿಪಿವಿಸಿ ಪೈಪ್. ಸಿಪಿವಿಸಿ ಅಂದರೆ ಕ್ಲೋರಿನೇಟೆಡ್ ಪಾಲಿವಿನೈಲ್ ಕ್ಲೋರೈಡ್ ಪೈಪ್. ಇದು ಜಿಐ ಪೈಪ್ಗಿಂತ ಉತ್ತಮ ಪರ್ಯಾಯ ಆಯ್ಕೆಯಾಗಿದೆ. ಈ ಪೈಪ್ಗಳು ತುಕ್ಕು ಮತ್ತು ಬ್ಯಾಕ್ಟೀರಿಯಾಗಳಿಗೆ ನಿರೋಧಕವಾಗಿರುವುದಲ್ಲದೆ ಬಿಸಿ ಮತ್ತು ತಣ್ಣೀರು ಪೂರೈಕೆಗೂ ಬಳಸಬಹುದು. ಇವು ಹಗುರ, ಬಾಳಿಕೆ ಬರುವ ಮತ್ತು ಅಳವಡಿಸಲು ಸುಲಭವಾಗಿವೆ. ಸಿಪಿವಿಸಿ ಪೈಪ್ನಲ್ಲಿ ಹಲವಾರು ವಿಧಗಳಿವೆ. ಅವುಗಳಲ್ಲಿ ಎಸ್ಡಿಆರ್ 11 ಮತ್ತು ಎಸ್ಡಿಆರ್ 13.5 ಅತ್ಯಂತ ಸಾಮಾನ್ಯವಾಗಿದೆ. ಇಂದು ನಾವು ಸಿಪಿವಿಸಿ ಎಸ್ಡಿಆರ್ 13.5 ಪೈಪ್ ಮೇಲೆ ಫಿಟ್ಟಿಂಗ್ ಹೇಗೆ ಮಾಡುವುದು ಎಂದು ಕಲಿಯುತ್ತೇವೆ. ಅವಶ್ಯಕ ವಸ್ತುಗಳು ಮತ್ತು ಉಪಕರಣಗಳು. ಸಿಪಿವಿಸಿ ಪೈಪ್ನಲ್ಲಿ ಕೆಲಸ ಮಾಡಲು ಈ ಕೆಳಗಿನ ಉಪಕರಣಗಳು ಬೇಕಾಗುತ್ತವೆ: ಮೆಷರ್ಮೆಂಟ್ ಟೇಪ್, ಪೈಪ್ ಕಟರ್, ಫೈಲ್, ಡಿಬರಿಂಗ್ ಟೂಲ್, ಅಡ್ಜಸ್ಟಬಲ್ ವ್ರೆಂಚ್, ಸ್ಕೆಚ್ ಪೆನ್, 20 mm ಸಿಪಿವಿಸಿ ಪೈಪ್, ಟೆಫ್ಲಾನ್ ಟೇಪ್, ಸಿಪಿವಿಸಿ ಸಾಲ್ವೆಂಟ್, ಸಿಮೆಂಟ್. ಅಗತ್ಯ ಕೆಲಸಗಳನ್ನು ಮಾಡುವಾಗ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯ. ಸಿಪಿವಿಸಿ ಪೈಪ್ಗಳ ಮೇಲೆ ಕೆಲಸ ಮಾಡುವಾಗ ಸುರಕ್ಷತಾ ಬೂಟುಗಳು, ಸುರಕ್ಷತಾ ಕೈಗವಸುಗಳು ಮತ್ತು ಸುರಕ್ಷತಾ ಏಪ್ರನ್ ಬಳಸುವುದು ಅವಶ್ಯಕ. ಈಗ ನಾವು ಈ ಸಂಪೂರ್ಣ ಪ್ರಕ್ರಿಯೆಯು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಪ್ರತಿಯೊಂದು ಸ್ಟೆಪ್ಗಳನ್ನು ಗಮನಿಸೋಣ. ಮೊದಲಿಗೆ ಅಗತ್ಯಕ್ಕೆ ತಕ್ಕಂತೆ ಪೈಪ್ ವೈಸ್ನಲ್ಲಿ ಸಿಪಿವಿಸಿ ಪೈಪನ್ನು ಫಿಟ್ ಮಾಡಿ. ಮೆಷರ್ಮೆಂಟ್ ಮತ್ತು ಮಾರ್ಕಿಂಗ್. ಸಿಪಿವಿಸಿ ಪೈಪ್ ಕಟ್ಟಿಂಗ್ ಮಾಡಲು ಅಗತ್ಯವಿರುವ ಮೆಷರ್ಮೆಂಟ್ ತೆಗೆದುಕೊಂಡು ಅದರ ಮೇಲೆ ಸ್ಕೆಚ್ ಪೆನ್ನಿನಿಂದ ವೃತ್ತಾಕಾರದ ಮಾರ್ಕಿಂಗ್ ಮಾಡಿ. ಕಟಿಂಗ್. ಪೈಪ್ ಕಟರ್ ಬಳಸಿ ಮಾರ್ಕಿಂಗ್ ಮಾಡಿರುವ ಉದ್ದಕ್ಕೂ ಕಟಿಂಗ್ ಮಾಡುವ ಕೆಲಸವನ್ನು ಪ್ರಾರಂಭಿಸಿ. ಪೈಪ್ ಕಟರ್ಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು. ಫೈಲಿಂಗ್. ಪೈಪ್ ಕಟಿಂಗ್ ಮಾಡಿದ ನಂತರ ಫೈಲ್ ಅಥವಾ ಡಿಬರಿಂಗ್ ಉಪಕರಣವನ್ನು ಬಳಸಿಕೊಂಡು ಚೂಪಾದ ಅಂಚುಗಳನ್ನು ನಯಗೊಳಿಸಿ. ಸಾಲ್ವೆಂಟ್ ಅಪ್ಲಿಕೇಶನ್. ಒಣಬಟ್ಟೆಯಿಂದ ಪೈಪನ್ನು ಸ್ವಚ್ಛಗೊಳಿಸಿ. ಈಗ ಪೈಪ್ ಮೇಲೆ ಮತ್ತು ಫಿಟ್ಟಿಂಗ್ ಒಳಗೆ ಸಿಪಿವಿಸಿ ಸಾಲ್ವೆಂಟ್ ಸಿಮೆಂಟ್ನ ಲೇಪನವನ್ನು ಹಚ್ಚಿ. ಸಿಪಿವಿಸಿ ಸಾಲ್ವೆಂಟ್ ಸಿಮೆಂಟ್ ತೆಗೆದುಕೊಳ್ಳುವಾಗ ಮತ್ತು ಹಚ್ಚುವಾಗ ಅದನ್ನು ನಿಮ್ಮ ಮುಖದಿಂದ ದೂರವಿಡಿ. ಪುಷ್ ಫಿಟ್. ಪೈಪ್ ಮೇಲೆ ಮತ್ತು ಫಿಟ್ಟಿಂಗ್ನ ಒಳಭಾಗದಲ್ಲೂ ಸಿಪಿವಿಸಿ ಸಾಲ್ವೆಂಟ್ ಸಿಮೆಂಟ್ ಹಚ್ಚಿದ ನಂತರ ಒತ್ತಡ ನೀಡಿ ಫಿಟ್ಟಿಂಗ್ ಅನ್ನು ಪೈಪ್ಗೆ ಜೋಡಿಸಿ. ಪೈಪ್ನ ಹೊರಭಾಗದಲ್ಲಿ ಉಳಿದಿರುವ ಹೆಚ್ಚುವರಿ ಸಾಲ್ವೆಂಟ್ ಅನ್ನು ಬಟ್ಟೆಯಿಂದ ಒರೆಸಿ ಸ್ವಚ್ಛಗೊಳಿಸಿ. ಪರಿಶೀಲನೆ. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನೀವು ಈ ಕೆಳಗಿನಂತೆ ಪರಿಶೀಲನೆ ಮಾಡಬೇಕು: ಸಿಪಿವಿಸಿ ಪೈಪ್ ಕಟ್ಟಿಂಗ್ ಲೆವೆಲ್ ಸಮತಟ್ಟಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಟ್ರೈ ಸ್ಕ್ವೇರ್ ಮೂಲಕ ಪರಿಶೀಲಿಸಿ. ಸಿಪಿವಿಸಿ ಪೈಪ್ ಮೇಲೆ ಸಾಲ್ವೆಂಟ್ ಸರಿಯಾಗಿ ಹಚ್ಚಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಪೈಪ್ಗಳು ಮತ್ತು ಫಿಟ್ಟಿಂಗ್ಗಳ ಹೊರಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಸಾಲ್ವೆಂಟ್ ಇದೆಯೇ ಎಂದು ಪರಿಶೀಲಿಸಿ. ಪೈಪ್ ಫಿಟ್ಟಿಂಗ್ನ ಪಾರ್ಟಿಷನ್ ತನಕ ಸರಿಯಾಗಿ ಹೋಗಿದೆಯೇ ಅಥವಾ ಇಲ್ಲವೇ ಎಂದು ಮಾರ್ಕಿಂಗ್ ಮೂಲಕ ಪರಿಶೀಲಿಸಿ. ಸಿಪಿವಿಸಿ ಎಸ್ಡಿಆರ್ 13.5 ಪೈಪ್ಗಳ ಫಿಟ್ಟಿಂಗ್ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಸಿಪಿವಿಸಿ ಪೈಪ್ ಮತ್ತು ಫಿಟ್ಟಿಂಗ್ ಪ್ರಕ್ರಿಯೆಯ ಬಗ್ಗೆ ಕಲಿತಿದ್ದೇವೆ. ಸಿಪಿವಿಸಿ ಪೈಪ್ ಎಂದರೇನು ಮತ್ತು ಅದನ್ನು ಏಕೆ ಬಳಸಲಾಗುತ್ತದೆ? ಪೈಪ್ ಅನ್ನು ಅಳೆಯುವ, ಕತ್ತರಿಸುವ, ಅಂಚುಗಳನ್ನು ಸ್ವಚ್ಛಗೊಳಿಸುವ, ಸಾಲ್ವೆಂಟ್ ಹಚ್ಚುವ ಮತ್ತು ಫಿಟ್ಟಿಂಗ್ ಅನ್ನು ಜೋಡಿಸುವ ಸಂಪೂರ್ಣ ಪ್ರಕ್ರಿಯೆ. ಕೆಲಸ ಮಾಡುವಾಗ ಪಾಲಿಸಬೇಕಾದ ಸುರಕ್ಷತಾ ನಿಯಮಗಳು ಮತ್ತು ಅಗತ್ಯ ಪರಿಶೀಲನೆಗಳು. ಈ ಸ್ಟೆಪ್ಗಳನ್ನು ಸರಿಯಾಗಿ ಅನುಸರಿಸುವ ಮೂಲಕ ನೀವು ಸಿಪಿವಿಸಿ ಎಸ್ಡಿಆರ್ 13.5 ಪೈಪ್ ಅನ್ನು ಯಶಸ್ವಿಯಾಗಿ ಫಿಟ್ ಮಾಡಬಹುದು. ಈಗ ನಿಮಗಾಗಿ ಒಂದು ಕೆಲಸವಿದೆ. ವಿಡಿಯೋದಲ್ಲಿ ತೋರಿಸಿರುವ ಸ್ಟೆಪ್ಗಳ ಪ್ರಕಾರ ನೀವು ಅದನ್ನು ಸಿಪಿವಿಸಿ ಎಸ್ಡಿಆರ್ 13.5 ಪೈಪ್ನಲ್ಲಿ ಫಿಟ್ಟಿಂಗ್ ಮಾಡಲು ಪ್ರಯತ್ನಿಸಬಹುದು.